ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತಿನ ಟ್ಯಾರೋ ಟ್ರೇಡಿಂಗ್ ಏನಂದ್ರು, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮ ಮೇಲೆ ಎಷ್ಟು ಪ್ರೀತಿ ಇದ್ರೂ ಅವರಿಂದ ಆ್ಯಕ್ಷನ್ ಅಂತೂ ಡಿಲೇ ಆಗ್ತಾಯಿದೆ. ಯಾಕೆ ಅವ್ರು ಸೈಲೆಂಟ್ ಆಗಿದ್ದಾರೆ, ಏನು ರಿಪ್ಲೈ ಕೊಡ್ತಿಲ್ಲ, ಮತ್ತು ನೀವಿನ್ನೂ ಅವ್ರನ್ನ ಮರ್ತೋಗಿದ್ದೀರಾ ಅಥವಾ ನೆನಪಲ್ಲಿ ಇಟ್ಕೊಂಡಿದ್ದೀರಾ, ಅಥವಾ ನಿಮ್ಮ ಪರ್ಸನ್ ಇನ್ನೂ ನಿಮ್ಮನ್ನು ನೆನಪಲ್ಲಿ ಇಟ್ಕೊಂಡಿದ್ದಾರಾ ಅಥವಾ ಮರ್ತೋಗಿದ್ದಾರಾ? ಈ ರೀಡಿಂಗಲ್ಲಿ ತಿಳ್ಕೊಳೋಣ. ಇನ್ನೂ ಆ್ಯಕ್ಷನ್ ಯಾಕೆ ತಗೊತಿಲ್ಲ, ಯಾಕೆ ಇನ್ನೂ ಸೈಲೆಂಟ್ ಆಗಿದ್ದಾರೆ? ಆ್ಯಕ್ಚುಲಿ ಅವ್ರು ನಿಮ್ಮನ್ನು ನೀವೇ ಅವ್ರ ಲೈಫಲ್ಲಿ ಇರಬೇಕಂತ ಅವ್ರು ಕೋರ್ಕೊತಾ ಇದ್ದಾರೆ. ನೀವು ಅವ್ರ ಲೈಫಲ್ಲಿ ಇರಬೇಕಂತ ಪರ್ಮನೆಂಟಾಗಿ ಅವರು ಏನಾದರೂ ಫಿಕ್ಸ್ ಆಗ್ತಾಯಿದ್ದಾರೆ, ಅಂದರೆ ಮೈಂಡ್ ಫಿಕ್ಸ್ ಆಗ್ತಾಯಿದ್ರೆ ನೋಡೋಣ. ಸೊ ಈ ರೀಡಿಂಗು 2 ಸೈಡ್ ಲವರ್ಸ್ಗೆ ಮತ್ತು ಮ್ಯಾರೇಜಿಗೆ ಸಪ್ರೇಷನ್ ಆಗಿ ನೋ ಕಾಂಟ್ಯಾಕ್ಟ್ ಹೋಗಿರೋರ್ಗೆ ಅಷ್ಟೇ. ನೋಡುವಂಥ ನನ್ನ ವ್ಯೂವರ್ಸ್, ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಸೈಲೆಂಟ್ ಆಗಿದ್ದಾರೆ, ಆ್ಯಕ್ಷನ್ ಇಲ್ಲ, ರೀಸನ್ ಏನು? ನೋಡುವಂಥ ನನ್ನ ವ್ಯೂವರ್ಸ್, ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಆ್ಯಕ್ಷನ್ ಇಲ್ಲ, ಸೈಲೆಂಟ್ ಆಗಿದ್ದಾರೆ, ರೀಸನ್ ಏನು? ನಿಮ್ಮ ಮನಸ್ಸಲ್ಲಿರೋ ವ್ಯಕ್ತಿ ನಿಮ್ಮ ಮೇಲೆ ತುಂಬ ಪ್ರೀತಿ ಇದೆ, ತುಂಬ ಇಷ್ಟಪಟ್ಟರೆ ಫಸ್ಟ್ ನೀವಿಬ್ಬರು ಚೆನ್ನಾಗಿ ಪ್ರೀತಿ ಮಾಡ್ತಾಯಿದ್ರೆ ಏನೋ ಒಂದು ಕಾರಣಗಳಿಂದ ಈ ಥರ್ಡ್ ಪಾರ್ಟಿ ಸಿಚುವೇಶನ್, ಕ್ಯಾರಿಯರೋ, ಪರ್ಸನಲ್ ಪ್ರಾಬ್ಲಮ್ಸು, ಫ್ಯಾಮಿಲಿ ಸಿಚುವೇಶನ್ಸು, ಅಥವಾ ಪ್ರೊಫೆಷನಲ್ ಪ್ರಾಬ್ಲಮ್ಸು, ಅಥವಾ ಸೊಸೈಟಿ ಪ್ರಾಬ್ಲಮ್ಸು, ಹೆಲ್ತ್ ಇಶ್ಯೂಸು, ಮೆಂಟಲ್ ಪ್ರಾಬ್ಲಮ್ಸು, ಅಥವಾ ಅಲ್ಲಿ ಏನಾದರೂ ಸಮಸ್ಯೆಗಳು, ಪಬ್ಲಿಕ್ ಪ್ರಾಬ್ಲಮ್ಸ್, ಸೊ ಏನೋ ಒಂದು ಕಾರಣಗಳಿಂದ ಅಥವಾ ನಿಮ್ಮಿಬ್ಬರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗು, ಮಿಸ್ಕಮ್ಯುನಿಕೇಷನ್ ಏನೋ ಒಂದು ಆಗಿದ್ರಿಂದ ನೋ ಕಾಂಟ್ಯಾಕ್ಟು ಮತ್ತು ಸಪ್ರೇಷನ್ ಹೋಗ್ಬಿಟ್ರೆ. ಇವಾಗ ಸಪ್ರೇಷನ್ ಆಗಿದ್ರೆ ಕೆಲವರು ಸಪ್ರೇಷನ್ ಆಗಿ 7 ಮಂತ್ಸ್ ಆಗಿರ್ಬೋದು, ಇನ್ನು ಕೆಲವರು ಸಪ್ರೇಷನಾಗಿ 7 ಇಯರ್ಸು, ಅಥವಾ ಇನ್ನು ಕೆಲವರು ಡೇಟ್ ಆಫ್ ಬರ್ತ್ 7, ಅಥವಾ ಇನ್ನು ಕೆಲವರು ಡೇ ಟು ಡೇ ಮಂತು 7 ಇರುತ್ತೆ ನಿಮ್ಮ ಪರ್ಸನ್ದು ಅಥವಾ ನಿಮ್ಮದು. ಅಥವಾ ಇನ್ನು ಕೆಲವರು 7 ಮಂತ್ಸ್ನಿಂದ ನಿಮ್ಮ ವ್ಯಕ್ತಿ ನಿಮ್ಗೆ ತುಂಬ ನೆನಪಾಗ್ತಾ ಇರ್ಬೋದು, ಅಥವಾ 7 ನಂಬರ್ ನಿಮ್ಗೆ ಏನಾದರೂ ರಿಲೇಟೆಡ್ ಇರುತ್ತೆ. ನಿಮ್ಮ ವ್ಯಕ್ತಿ ನಿಮ್ಮ ಮನಸ್ಸಲ್ಲಿ ಯಾವ ವ್ಯಕ್ತಿ ಇದ್ದಾರೆ ನೋಡಿ, ನೀವು ಸಪ್ರೇಷನ್ ಮತ್ತು ನೋ ಕಾಂಟ್ಯಾಕ್ಟ್ ಆದಮೇಲೆ ನಿಮ್ಮಿಬ್ಬರ ಮಧ್ಯೆ ಹೆಚ್ಚಾಗಿ ಮಾತುಕತೆ ಇಲ್ಲ. ಸೊ ಅದಕ್ಕೆ ಏನು ಮಾಡ್ತಿದ್ರೆ ನಿಮ್ಮ ವ್ಯಕ್ತಿ ಡೈಲಿ ನಿಮ್ಮ ಬಗ್ಗೆ ಯೋಚನೆ ಮಾಡೋದು, ಟೆನ್ಷನ್ ಮಾಡ್ಕೊಳೋದು, ತಲೆ ಕೆಡಿಸ್ಕೊಳೋದು. ನೋಡಿ, ಇಲ್ಲಿ ಒಬ್ಬ ವ್ಯಕ್ತಿ ಯಾವಾಗೂ ಪೆಂಟಿಕಲ್ಸ್ ಕಡೆ ನೋಡ್ತಾರೆ. ಪೆಂಟಿಕಲ್ಸ್ ಅಂದರೆ ಏನು? ನಿಮ್ಮ ವ್ಯಕ್ತಿಗೆ ದುಡ್ಡಿನ ಅವಶ್ಯಕತೆಯೂ ಇದೆ, ಮತ್ತು ಇನ್ನೊಂದು ಕಡೆ ನಿಮ್ಮ ನೆನಪು ಅವ್ರಿಗೆ ಆಗ್ತಾಯಿದೆ. ಸೊ ನಿಮ್ಮ ಬಗ್ಗೆ ಯಾವಾಗಲೂ ಯೋಚನೆ ಮಾಡ್ತಾಯಿರ್ತಾರೆ, ಮತ್ತು ದುಡ್ಡು ಬಗ್ಗೆನೂ ಯೋಚನೆ ಮಾಡ್ತಿರ್ತಾರೆ. ಸೊ ಅವ್ರು ನಿಮ್ಮನ್ನು ಮರ್ತೋಗಿದ್ದಾರಾ ಇಲ್ವಾ ಅನ್ನೋದು ನಿಮ್ಮ ಒಂದು ಡೌಟ್ ಇರುತ್ತೆ ಅಷ್ಟೇ. ಅವ್ರು ನಿಮ್ಮನ್ನು ಮರ್ತಿಲ್ಲ, ನೀವಿನ್ನೂ ಅವ್ರ ಮೈಂಡಲ್ಲಿದ್ದೀರ. ಬಟ್ ಆದರೆ ಈ ವ್ಯಕ್ತಿ ಪೆಂಟಿಕಲ್ಸ್ನೇ ನೋಡ್ತಾ ಇರೋದ್ರಿಂದ ಈ ವ್ಯಕ್ತಿ ನಿಮ್ಮನ್ನು ನೋಡ್ತಾ ಇಲ್ಲ. ಅಂದರೆ ಪೆಂಟಿಕಲ್ಸ್ ನೋಡ್ತಾ ಇರೋದ್ರಿಂದ ಈ ಕಾರ್ಡ್ನ ಅರ್ಥದ ಪ್ರಕಾರ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿನೂ ಅಷ್ಟೇ. ಅವ್ರ ಮನಸ್ಸಲ್ಲಿ ನೀವಿದ್ದೀರಾ, ನಿಮ್ಮನ್ನು ಯಾವಾಗಲೂ ನೆನಪು ಮಾಡ್ಕೊತಾ ಇರ್ತಾರೆ. ಬಟ್ ಅವ್ರನಿಂದ ಆ್ಯಕ್ಷನ್ ಇಲ್ಲ, ರಿಯಾಕ್ಷನ್ ಇಲ್ಲ, ಏನೂ ಆ್ಯಕ್ಷನ್ ತೊಗೊಳಲ್ಲ, ನಿಮ್ಮ ಹತ್ರ ಬಂದು ಡೈರೆಕ್ಟಾಗಿ ಮಾತಾಡೋಲ್ಲ. ಬಟ್ ಮನಸ್ಸಿನಲ್ಲೇ ಫೀಲ್ ಮಾಡ್ತಾ ಇರ್ತಾರೆ, ಆ ಥರ ಮಾಡಬೇಕು, ಈ ಥರ ಮಾಡಬೇಕು, ಆ ಥರ ಯೋಚನೆ ಮಾಡಬೇಕು, ಈ ಥರ ಮಾತಾಡಬೇಕು, ಇನ್ನೊಂದು ಥರ ಹೇಳಬೇಕು, ಅವ್ರನ್ನ ಸೊ ಎಲ್ಲ ಇರುತ್ತೆ. ಬಟ್ ನಿಮ್ಮಿಬ್ಬರ ಮಧ್ಯೆ ಕ್ಲಾಶಸ್ ಆಗಿದೆಯಲ್ಲ, ಸೊ ಅದಕ್ಕೆ ಅವರು ಇದ್ದಾರೆ. ಇನ್ನು ಕೆಲವ್ರಿಗೆ ಇಲ್ಲಿ ಲವರ್ಸ್ ಆಗಿದ್ರೆ ಫ್ಯಾಮಿಲಿ ಸಿಚುವೇಶನ್ಸು ತುಂಬ ಪ್ರಾಬ್ಲಮ್ಸ್ ಮಾಡ್ತಾಯಿದೆ, ಮತ್ತು ಪ್ರೊಫೆಷನಲ್ ಪ್ರಾಬ್ಲಮ್ಸು. ಇನ್ನು ಮ್ಯಾರೇಜಲ್ಲಿ ಸಪ್ರೇಷನ್ ನೋ ಕಾಂಟ್ಯಾಕ್ಟ್ ಆಗಿದೆ, ರಿಲೇಟಿವ್ಸು, ಸೊಸೈಟಿ ಪ್ರಾಬ್ಲಮ್ಸು, ಪರ್ಸ್ನಲ್ ಪ್ರಾಬ್ಲಮ್ಸು ಡಿಸ್ಟರ್ಬ್ ಮಾಡ್ತಾ ಇರೋದು. ಸೊ ಅದಕ್ಕೆ ನಿಮ್ಮ ವ್ಯಕ್ತಿ ನಿಮ್ಗೇನೂ ಹೇಳ್ತಿಲ್ಲ. 9 ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿಗೆ ನಿಮ್ಮನ್ನು ಕಂಡ್ರೆ ತುಂಬ ಇಷ್ಟ. ಈಗ ಸ್ವಲ್ಪ ಪ್ರೀತಿ ಕೊಟ್ರೇ, ಇವಾಗ ನಮ್ಮ ಮೇಲೆ ಯಾರಾದರೂ ಸ್ವಲ್ಪ ಪ್ರೀತಿ ತೋರಿಸಿದ್ರೆ ನಾವು ಅವ್ರಿಗೆ 10ರಷ್ಟು ಸಹಾಯ ಮಾಡ್ತೀರಿ. ಅಂಥದ್ದು ನಿಮ್ಮ ವ್ಯಕ್ತಿಗೆ ಲೈಫ್ ಲಾಂಗ್ ನೀವು ಇರಬೇಕು ಅಷ್ಟು ಪ್ರೀತಿ ನಿಮ್ಮ ಮೇಲಿದೆ. ಬಟ್ ಅದನ್ನೇ ಎಕ್ಸ್ಪ್ರೆಸ್ ಮಾಡ್ತಾಯಿಲ್ಲ. 9 ಕಪ್ಸ್ ಅಂದರೆ ಅದೇ. 10 ಕಪ್ಸ್ ಅಂದರೆ ಇನ್ನು ಅದೇ ಅವರೆಲ್ಲ ನಿಮ್ಮ ಜೊತೆನೇ ಇದ್ದೋಗಬೇಕು, ಆ ಥರ. 9 ಕಪ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿಗೆ ಅಷ್ಟು ಪ್ರೀತಿ ಇದ್ರೂ ಅವ್ರು ನಿಮಗೆ, ಈ ವ್ಯಕ್ತಿ ಇಲ್ಲಿ ನೋಡಿ ಎಷ್ಟು 9 ಕಪ್ಸ್ ಪಕ್ಕದಲ್ಲೇ ಇದ್ರೂ ಅಷ್ಟು ಎಮೋಷ್ನಲ್ ಇದ್ರೂ ಬಟ್ ಎಕ್ಸ್ಪ್ರೆಸಿವ್ ಇಲ್ಲ, ಅಂದರೆ ಹೇಳ್ತಾ ಇಲ್ಲ. ಸೊ ಹಂಗೆ ನಿಮ್ಮ ವ್ಯಕ್ತಿ ಕೂಡ ಅಷ್ಟು ನಿಮ್ಮ ಮನಸ್ಸಲ್ಲಿ ಯಾರೇ ಇರ್ಬೋದು, ಆ ವ್ಯಕ್ತಿಗೆ ನಿಮ್ಮನ್ನು ಕಂಡ್ರೆ ಮರೆಯಲಾಗದಷ್ಟು ಪ್ರೀತಿ ಇದೆ, ಬಟ್ ಅದನ್ನು ಹೇಳ್ತಾ ಇಲ್ಲ. ಸೊ ನಿಮಗೂ ಅದು ಗೊತ್ತಿಲ್ಲ, ಕನ್ಫ್ಯೂಷನ್ ಆಗ್ತಾಯಿದ್ರೆ. ನಿಮಗೂ ಅವ್ರ ಮೇಲೆ ಪ್ರೀತಿ ಇದೆ, ಅದನ್ನು ಅವ್ರು ಹೇಳೋಕ್ಕಾಗ್ತಿಲ್ಲ. ಅವ್ರಿಗೆ ನಿಮ್ಮ ಮೇಲೆ ಇದೆ ಪ್ರೀತಿ ಇದೆ ಅಂತ ನಿಮಗೂ ಗೊತ್ತಿದೆ, ಬಟ್ ಅವ್ರು ಅದನ್ನೇನೂ ತೋರಿಸ್ಕೊತಲ್ಲ. ಬಿಕಾಸ್ ನಾನು ಹೇಳಿದ್ನಲ್ಲ ಫಸ್ಟಲ್ಲೇ ರೀಸನ್ನು, ಫ್ಯಾಮಿಲಿ ಪ್ರಾಬ್ಲಮ್ಸು, ಪರ್ಸ್ನಲ್ಲು, ಪ್ರೊಫೆಷನಲ್ ಪ್ರಾಬ್ಲಮ್ಸು, ಅಥವಾ ಹೆಲ್ತ್ ಇಶ್ಯೂಸು, ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಮಿಸ್ಕಮ್ಯುನಿಕೇಷನ್, ಕ್ಲಾಶಸ್ಸು. ಸೊ ಎಲ್ಲ ಕಾರಣಗಳಿಂದ ಅವರು ನಿಮ್ಮನ್ನು ಅವಾಯ್ಡ್ ಮಾಡ್ತಾಯಿದ್ರು ಅಷ್ಟೇ. ಸೊ ಅದಕ್ಕೆ ಎಷ್ಟು ಪ್ರೀತಿ ಇದ್ರೆ ನೆನ್ಪು ಮಾಡ್ಕೊಂಡು 2 ಆಫ್ ವಾಂಡ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ನಿಮಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರ ಅಂತ ಹೇಳ್ಬೋದು. ನೀವೇ ಯಾವಾಗ ಅವ್ರ ಹತ್ರ ಕಾಂಟ್ಯಾಕ್ಟ್ ಮಾಡ್ತೀರಾ, ಯಾವಾಗ ಕಮ್ಯುನಿಕೇಷನ್ ಮಾಡ್ತೀರಾ ಅಂತ. ಇನ್ನು ಕೆಲವರು ಇಲ್ಲಿ 2 ಆಫ್ ವಾಂಡ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿಗೂ ಮತ್ತು ನಿಮಗೂ ತುಂಬ ಡಿಸ್ಟೆನ್ಸ್ ಇದೆ, ಲಾಂಗ್ ಡಿಸ್ಟೆನ್ಸ್ ಇದೆ. ಕೆಲವ್ರು ಹತ್ರ ಇದ್ರೇನು ಮಾತುಕತೆ ಹೆಚ್ಚಾಗಿರೋದಿಲ್ಲ. ಅಂದರೆ ಹತ್ರ ಇದ್ರೇನು, ಇವಾಗ ನೀವು ಒಂದು ಆಫೀಸಲ್ಲಿ ಕೆಲಸ ಮಾಡ್ತಾಯಿರ್ತಾರೆ, ನಿಮ್ಮ
ನಿಮ್ಮ ಪಾರ್ಟ್ನರು ಇನ್ನೊಂದು ಆಫೀಸಲ್ಲಿ ಪಕ್ಕದಲ್ಲಿ ಕೆಲಸ ಮಾಡ್ತಾರೆ. ಬಟ್ ಅಷ್ಟು ಹೆಚ್ಚಾಗಿ ಮಾತುಕತೆ ಇರೋದಿಲ್ಲ. ಬಟ್ ಒಬ್ರನ್ನ ಕಂಡ್ರೆ ಒಬ್ರಿಗೆ ಇಷ್ಟ. ಬಟ್ ಇವರು ಅವ್ರನ್ನ ನೆನ್ಪು ಮಾಡ್ಕೊತಾರೆ, ನೀವು ಅವ್ರನ್ನ ನೆನ್ಪು ಮಾಡ್ಕೊತಾ ಇರ್ತೀರ. ಸೊ ಹಂಗೆ ನಿಮ್ಮ ವ್ಯಕ್ತಿ ಇನ್ನು ಕೆಲವ್ರಿಗೆ ಲಾಂಗ್ ಡಿಸ್ಟೆನ್ಸ್ ತುಂಬ ದೂರ ಇರ್ತಾರೆ. ಒಂದು 20 ಕಿಲೋಮೀಟರ್ಸೋ 30 ಕಿಲೋಮೀಟರ್ಸೋ ಅಥವಾ 40 50 60 70 80 100 ಸೊ ಈ ರೀತಿ ನಿಮ್ಮ ವ್ಯಕ್ತಿ ಅಷ್ಟು ದೂರ ಇದ್ದರೆ ನೀವು ಅಲ್ಲಿ ಹೋಗಬೇಕು. ಅವರು ಫಸ್ಟ್ ನೀವು ಅಲ್ಲಿ ಕೆಲಸಕ್ಕೋಸ್ಕರ ಹೋಗಿರ್ತೀರ. ಪ್ರೊಫೆಷನಲ್ಲಿ ಏನೋ ಒಂದು ಕಾರಣದಿಂದ ಭೇಟಿಯಾಗಿರ್ತೀರ, ನಿಮಗೆ ಪರಿಚಯ ಆಗಿರುತ್ತೆ, ಲವ್ ಆಗಿರುತ್ತೆ. ಅಥವಾ ಫೋನ್ ಕಾಂಟ್ಯಾಕ್ಟು, ಸೋಷಿಯಲ್ ಮೀಡಿಯಾ ಅಕೌಂಟ್ಸು, ಯಾವುದೋ ಒಂದು ಇನ್ಸ್ಟಾಗ್ರಾಮು, ವಾಟ್ಸಪ್ಪು ಏನೋ ಒಂದರಲ್ಲಿ ಕಾಂಟ್ಯಾಕ್ಟ್ ಆಗಿರ್ತೀರ, ಪ್ರೀತಿ ಆಗಿದೆ. ಬಟ್ ಇವಾಗ ನೀವು ಹೋಗ್ಬೇಕಂದ್ರೆ ನಿಮ್ಮ ವ್ಯಕ್ತಿ ನಿಮ್ಗೆ ರಿಪ್ಲೈ ಇಲ್ಲ. ನೀವು ಹೋಗ್ಬೇಕಂದ್ರೆ ಅಷ್ಟು ದೂರ ಇದೆ. ಸೊ ಅದಕ್ಕೋಸ್ಕರನೇ ನಿಮ್ಮ ವ್ಯಕ್ತಿ ಅಲ್ಲಿ ವೆಯ್ಟ್ ಮಾಡ್ತಾಯಿದ್ದಾರೆ. ಯಾಕಂದರೆ ಅಲ್ಲಿ ನಿಮಗೋಸ್ಕರ ಕಾಯ್ತಾ ಇದೆ. ಅಂದರೆ ನಿಮ್ಮನ್ನು ಸದಾಕಾಲ ನೆನ್ಪು ಮಾಡ್ಕೊತಾ ಇದ್ದಾರೆ. ಯಾವಾಗ ನಾನು ನನ್ನ ವ್ಯಕ್ತಿನ ತಲುಪ್ತೀನಿ, ಯಾವಾಗ ಭೇಟಿ ಆಗ್ತೀನಿ, ಇಲ್ಲ ಅವರೇ ನನ್ನ ಹತ್ರ ಬಂದುಬಿಡ್ತಾರಾ, ಏನಾದರೂ ಮಾತಾಡೋಕ್ಕಾಗುತ್ತಾ. ಸೊ ಎಲ್ಲವೂ ವೆಯ್ಟಿಂಗ್ ಇದೆ. ಅಥವಾ ಅವರಿಂದನೇ ಕಮ್ಯುನಿಕೇಷನ್ ಮೆಸೇಜ್ ಏನಾದ್ರು ಬರುತ್ತಾ, ಅಥವಾ ಇನ್ನೇನಂದರೆ ನಿಮ್ಮ ವ್ಯಕ್ತಿಗೆ ಅಲ್ಲಿ ಫ್ಯಾಮಿಲಿ ಸಿಚುಯೇಷನ್ ಪ್ರಾಬ್ಲಮ್ಸ್ ಇರುತ್ತೆ ಮತ್ತು ಪರ್ಸನಲ್ ಪ್ರೊಫೆಷನಲ್ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಹಂಗಾಗಿ ನಿಮ್ಮನ್ನು ಇನ್ನೂ ಕಾಯಿಸ್ತಾ ಇದ್ದಾರೆ ಅಷ್ಟೇ, ಆ್ಯಕ್ಷನ್ ಇಲ್ದಿರ. ಪೇಜ್ ಆಫ್ ಶಾರ್ಟ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ಯಾವಾಗಲೂ ಒಂದು ಕಣ್ಣು ನಿಮ್ಮ ಮೇಲೆ ಇಟ್ಟಿರ್ತಾರೆ ಅಂತಲೇ ಹೇಳ್ಬೋದು. ಪ್ರತಿಯೊಂದು ಕ್ಷಣ ನಿಮ್ಮನ್ನು ಸ್ಪೈ ಮಾಡ್ತಾ ಇರ್ತಾರೆ. ನೀವು ಅಂದ್ಕೊಂಡಿರ್ತೀರ ನಾನು ಬ್ಲಾಕ್ ಮಾಡಿದ್ದಾರೆ ನನ್ನ ಸಿಚುಯೇಷನಲ್ಲಿ ಎಲ್ಲ ಇದೆ, ಆದರೆ ನಾನು ಗಮನಿಸಿರಲ್ಲ ಅಂತ. ಅಲ್ಲ, ನಿಮ್ಮ ಫೋಟೋಸು ಅಥವಾ ನಿಮ್ಮ ನಂಬರು, ನಿಮ್ಮ ಒಂದು ಮೆಸೇಜಸ್ಸು, ಹಳೆ ಮೆಮೊರೀಸ್ ಏನೇ ಇದ್ರೂ ಅದನ್ನೆಲ್ಲ ನೆನಪು ಮಾಡ್ಕೊತಾ ಇರ್ತಾರೆ, ನೋಡ್ತಾ ಇದ್ದಾರೆ ಅಷ್ಟೆ. ಮತ್ತು ನಿಮ್ಮ ಬಗ್ಗೆನೂ ತಿಳ್ಕೊತಾ ಇರ್ತಾರೆ, ಏನು ಮಾಡ್ತಾಯಿದ್ರೆ ಎಲ್ಲ ಅಂತ. 7 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಅವ್ರಿಗೆ ನೀವು ಜೊತೆ ಇದ್ದಾಗ ಫುಲ್ ಹ್ಯಾಪಿ ಆಗಿರ್ತದ್ರು, ಖುಷಿ ಆಗ್ತಾಯಿದ್ರು. ಇವಾಗ ಸ್ವಲ್ಪ ಸಫರ್ ಆಗ್ತಾಯಿದ್ರೆ. ನೋಡೋಣ ಇನ್ನು ಯಾವಾಗ ಆ್ಯಕ್ಷನ್ ತೊಗೊತಾರಂತ. 6 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಅವ್ರು ಆ್ಯಕ್ಷನ್ ತೊಗೊಬೇಕಾದ್ರೆ ಸ್ವಲ್ಪ ಕಷ್ಟ ಇದೆ. ಅದೇ ಫಸ್ಟಲ್ಲಿ ಹೇಳಿದ್ನಲ್ವ, ಫ್ಯಾಮಿಲಿ ಪ್ರಾಬ್ಲಮ್ಸು, ಪರ್ಸ್ನಲ್ ಪ್ರಾಬ್ಲಮ್ಸು, ಪ್ರೊಫೆಷನಲ್ ಪ್ರಾಬ್ಲಮ್ಸು, ಥರ್ಡ್ ಪಾರ್ಟೀಸ್. ಸೊ ಇವೆಲ್ಲ ಕಾರಣಗಳಿಂದ ಅವ್ರನ್ನ ಬಿಟ್ಟಿರೋಕ್ಕಾಗಲ್ಲ, ನಿಮ್ಮನ್ನು ಬಿಟ್ಟಿರೋಕ್ಕಾಗಲ್ಲ. ಅದು ಪ್ರಾಬ್ಲಮ್. ನಿಮಗೂ ಅದೇ ಥರ, ಅವರು ಅದನ್ನು ಬಿಟ್ಟು ಬರೋಕ್ಕಾಗ್ತಿಲ್ಲ, ನಿಮ್ಗೆ ಅವ್ರ ಹತ್ರ ಹೋಗೋಕ್ಕಾಗ್ತಿಲ್ಲ. ಅದು ಪ್ರಾಬ್ಲಮ್ಸ್. 6 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಅವ್ರು ಫಿಕ್ಸ್ ಆಗಿದ್ದಾರೆ, ನಿಮ್ಮ ಜೊತೆ ಕಮಿಟ್ಮೆಂಟ್ ಆಗಬೇಕು, ನಿಮಗೆ ಮ್ಯಾರೇಜ್ ಆಗಬೇಕು, ನೀವಿದ್ದರೆ ಅವ್ರ ಲೈಫಲ್ಲಿ ಸಕ್ಸಸ್ಸು. ಸೊ ಅದನ್ನು ಹೇಳ್ತಾ ಇದ್ದಾರೆ. ಏಸ್ ಆಫ್ ಪೆಂಟಿಕಲ್ಸ್ ಬಂದಿರೋದು ಆದಷ್ಟು ಬೇಗ ರಿಯೂನಿಯನ್ ಆಗಬೇಕು. ಯಾಕಂದ್ರೆ ಅವ್ರ ಮನಸ್ಸಲ್ಲಿ ಇರೋದು ನೀವೇ. ನಿಮ್ಮನ್ನ ಹೇಗೆ ಅಪ್ರೋಚ್ ಮಾಡೋದಂತ ತುಂಬ ಟ್ರೈ ಮಾಡ್ತಾ ಇದ್ದಾರೆ. ಯಾವಾಗ ಅಪ್ರೋಚ್ ಮಾಡ್ತಾರೋ ಗೊತ್ತಿಲ್ಲ. ವೀಲ್ ಆಫ್ ಫಾರ್ಚೂನ್, ನಾನು ಅದೇ ಹೇಳ್ದಂಗೆ ಪ್ರತಿ ಸಾರಿ ಈ ಕಾರ್ಡ್ ಬರ್ತಾಯಿದೆ. ಸೊ ನಿಮ್ಮ ವ್ಯಕ್ತಿ ಯಾವುದೋ ಒಂದು ಸಮಯಕ್ಕೋಸ್ಕರ ಕಾಯ್ತಾಯಿದ್ರೆ, ಅವ್ರ ಟೈಮ್ ಅವ್ರಿಗೆ ಯಾವಾಗ ಅನಿಸುತ್ತೋ, ರೈಟ್ ಅನಿಸುತ್ತೋ ಆವಾಗ ಅವ್ರು ನಿಮ್ಮನ್ನು ಖಂಡಿತ ಕಾಂಟ್ಯಾಕ್ಟ್ ಮಾಡ್ತಾರೆ. ಅಲ್ಲಿವರೆಗೂ ನಿಮ್ಮ ವ್ಯಕ್ತಿ ಯಾವುದೇ ಥರದ ಆ್ಯಕ್ಷನ್ ಬರ್ತಾಯಿಲ್ಲ. ವೀಲ್ ಆಫ್ ಫಾರ್ಚೂನ್ ಬಂದಿರೋದನ್ನು ನಿಮ್ಮನ್ನು ಟೈಮ್ ಬಂದಾಗಲ್ವ ನೀವಿಬ್ಬರು ಭೇಟಿಯಾಗಿದ್ದು. ಸೊ ಹಂಗೆ ಇವಾಗ ಮತ್ತೆ ಟೈಮ್ ಒಂದಾದಾಗ ಮತ್ತೆ ನೀವಿಬ್ಬರು ಭೇಟಿ ಆಗ್ತೀರ ಅಂತ. ದ ವರ್ಡ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ಮನಸ್ಸಲ್ಲಿ ನೀವು ಇರ್ತೀರ. ನೀವೇನಾದರೂ ಮರ್ತೋಗಿದ್ರ ಅಂತ ನೀವು ನೆನ್ಪು ಮಾಡ್ಕೊತಾರೆ. ಇಲ್ಲ, ನಿಮ್ಮ ವ್ಯಕ್ತಿ ಮನಸ್ಸಲ್ಲಿ ನೀವು ಇದ್ದೀರಾ. ಸೊ ಅವರು ನಿಮ್ಮನ್ನು ನೆನ್ಪು ಮಾಡ್ಕೊತಿದ್ದಾರೆ ಅಷ್ಟೇ. ಬಟ್ ಏನಾದರೂ ಆ್ಯಕ್ಷನ್ಸ್ ಇಲ್ಲ. ಆ್ಯಕ್ಷನ್ ಅಂದರೆ ಅದೇ ಮೆಸೇಜು, ಕಾಲು, ಅಥವಾ ಅವ್ರಿಂದ ಸಣ್ಣ ರಿಪ್ಲೈ, ಅಥವಾ ನಿಮ್ಮ ಹತ್ರ ಮಾತಾಡಿ ಏನಾದರೂ ಸಮಸ್ಯೆ ಬಗೆಹರಿಸ್ಕೊಳೋದು. ಲವರ್ಸ್ ಆದರೆ ಮ್ಯಾರೇಜ್ ಆಗೋವಂಥ ವಿಷಯ ಮಾತಾಡೋದು. ಮ್ಯಾರೇಜ್ ಆಗಿ ಸಪ್ರೇಷನ್ ಆಗಿ ನೋ ಕಾಂಟ್ಯಾಕ್ಟ್ ಆದರೆ ಯೂನಿಯನ್ ಆಗೋವಂಥದ್ದು. ಹೈ ಪ್ರಿಸ್ಟೆಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ಯಾವುದೇ ಅಂತ ಅವ್ರ ಲೈಫಲ್ಲಿ ಏನೇನು ನಡೆದಿರೋ ಅಂಥ ಯಾವುದೇ ಘಟನೆಗಳನ್ನ, ಅಥವಾ ಅವ್ರನ್ನ ನೆಕ್ಸ್ಟ್ ಏನು ಆ್ಯಕ್ಷನ್ ಮಾಡ್ತಾರೆ, ಅಂದರೆ ನೆಕ್ಸ್ಟ್ ಅವ್ರು ಏನು ಕೆಲಸ ಮಾಡ್ತಾರೆ ಅದನ್ನು ಅಷ್ಟು ಬೇಗ ನಿಮಗೆ ಓಪನಾಗಿ ಸೀಕ್ರೆಟಾಗಿ ಹೇಳೋದಿಲ್ಲ. ನೀವಾದರೆ ಅವ್ರ ಹತ್ರ ಎಲ್ಲ ಹೇಳ್ತೀರ, ಬಟ್ ಅವ್ರು ಹೇಳೋದಿಲ್ಲ. ಎಷ್ಟೇ ಅವ್ರು ಎಮೋಷ್ನಲ್ ಇದ್ರೂ, ನಿಮ್ಮ ಮೇಲೆ ಪ್ರೀತಿ ಇದ್ರೂ ಎಲ್ಲ ಒಳಗಡೆ ಸೀಕ್ರೆಟಾಗಿ ಬಚ್ಚಿಟ್ಕೊತಾರೆ. 8 ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮಿಂದ ಮೂವ್ ಆನ್ ಆದರು, ನಿಮ್ಮ ಪ್ರೀತಿನ ಬೇಡ ಅಂತ ನಿರಾಕರಣೆ ಮಾಡಿ ಹೋದ್ರು. ಇವಾಗ ಅವ್ರಿಗೆ ಗೊತ್ತಾಗಿದೆ ನಿಮ್ಮಷ್ಟು ಜೆನ್ಯೂನಾಗಿ ಪ್ರೀತಿ ಮಾಡೋರು ಯಾರೂ ಸಿಗೋಲ್ಲ. ಸೊ ಅದಕ್ಕೆ ಅವ್ರಿಗೆ ನಿಮ್ಮ ನೆನಪು ಮಾಡ್ಕೊತಾ ಇದ್ದಾರೆ. ಓಕೆನಾ. 4 ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮನ್ನು ಬೇಡ ಅಂತ ಥರ್ಡ್ ಪಾರ್ಟಿ ಸಿಚುಯೇಷನ್ ಅದು ಯಾವುದೇ ಆಗಿರ್ಬೋದು, ಪರ್ಸ್ನಲ್ ಪ್ರಾಬ್ಲಮ್ಸು, ಫ್ಯಾಮಿಲಿ ಪ್ರಾಬ್ಲಮ್ಸ್ನ ಆಯ್ಕೆ ಮಾಡಿರ್ಬೋದು, ಫ್ಯಾಮಿಲಿ ಸಿಚುಯೇಷನ್ನ. ಸೊ ಅದಕ್ಕೆ ಇವಾಗ ರಿಗ್ರೆಟ್ ಫೀಲ್ ಆಗ್ತಾಯಿದ್ರೆ ನಿಮ್ಮನ್ನು ಆ ಥರ ಮಾಡಬಾರ್ದಾಗಿತ್ತಂತ. ನೈಟ್ ಆಫ್ ಕಪ್ಸ್ ಬಂದಿರೋದ್ರಿಂದ ಆದಷ್ಟು ಬೇಗ ನಿಮ್ಮ ಸೈಡ್ ಆ್ಯಕ್ಷನ್ ತೊಗೊಬೇಕು ಅನ್ಕೊತಾರೆ. ಬಟ್ ಥರ್ಡ್ ಪಾರ್ಟಿ ಸಿಚುಯೇಷನ್ ಸ್ಟಾಪ್ ಮಾಡ್ತದೆ ಅವ್ರ ಪ್ರಾಬ್ಲಮ್ನ. 9 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ ಅಂತ ಹೇಳ್ಬೋದು. ಬಟ್ ಆದರೆ ಅದು ನಿಮಗೆ ಹೇಳ್ತಿಲ್ಲ ಅಷ್ಟೆ. ಎಂಪೈರರ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿಗೆ ಸ್ವಲ್ಪ ಆ್ಯಟಿಟ್ಯೂಡ್ ಜಾಸ್ತಿನೇ ಇದೆ. ಅದು ಯಾವ ಥರ ಅಂದರೆ, ಅದೇ ಅವ್ರು ಸುಮ್ಮನೆ ಯಾರ ಮಾತು ಕೇಳೋದಿಲ್ಲ. ಅವ್ರಿಗೆ ಹೇಗೆ ಇಷ್ಟ ಬರುತ್ತೋ ಹಾಗೆ ಮಾಡ್ತಾರೆ. ಅದಕ್ಕೆ ನಿಮ್ಮ ಒಂದು ರಿಲೇಷನ್ಶಿಪ್ ಇನ್ನೂ ಡಿಲೇ ಆಗ್ತಾನೆ ಇದೆ, ಇನ್ನು ಮುಂದಕ್ಕೆ ಹೋಗ್ತಾನೆ ಇದೆ. ಅವ್ರು ಹೇಳ್ದಾಗ ಕೇಳಬೇಕು, ಅವ್ರು ಹೇಳ್ದಾಗ ನಡಿಬೇಕು, ಅವ್ರಿಗೆ ಯಾವಾಗ ಇಷ್ಟ ಅನ್ಸುತ್ತೋ ಅವಾಗ. ಅದಕ್ಕೆ ಅಲ್ಲಿ ಲವರ್ಸ್ ಕೂಡ ಅಷ್ಟೇ, ಇನ್ನೂ ಮ್ಯಾರೇಜ್ ಆಗಿಲ್ಲ. ನಿಮ್ಮ ವ್ಯಕ್ತಿ ಯಾವಾಗ ನೀವೇ ಬೇಕಂತ ಪಕ್ಕ ಡಿಸಿಷನ್ ಮಾಡಿ ನಿಮ್ಮನ್ನು ಮದುವೆ ಆಗ್ತಾರೆ, ಅವಾಗ ನಿಮ್ಮ ಮದುವೆ ಆಗೋಗುತ್ತೆ.
ಎಂಪೈರರ್ ಬಂದಿರೋದ್ರಿಂದ ಅವ್ರು ಅಷ್ಟು ಸುಲಭವಾಗಿ ಹೇಳೋದಿಲ್ಲ. ನಾನು ಸಪೋಸ್ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಒಬ್ಬ ಕಿಂಗ್ ಇರ್ತಾನೆ, ರಾಜ ಇರ್ತಾನೆ. ಅವ್ನು ಹೇಳ್ದಾಗೆ ಯುದ್ಧ ಮಾಡೋಕ್ಕೆ ಹೋಗಬೇಕು, ಅವ್ನು ಆರ್ಡ್ರ್ ಮಾಡಿದಾಗ. ಮತ್ತು ರಾಣಿ ಇರ್ತಾಳೆ, ಆ ರಾಣಿ ಹೇಳ್ದಾಗೆ ಅಲ್ಲಿನ ಲೇಡೀಸ್ ಎಲ್ಲ ಕೇಳಬೇಕು. ಆ ಒಂದು ಕಿಂಗ್ಡಮಲ್ಲಿ, ಸಾಮ್ರಾಜ್ಯದಲ್ಲಿ. ಅಂದರೆ ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರು, ರಾಣಿ ಮಹಾರಾಜರು ಇದ್ರಲ್ಲ, ಅವ್ರು ಹೇಳ್ದಂಗೆ ಅವರು ಯಾವಾಗ ಹೇಳ್ತಾರೋ ಅವಾಗ ಯುದ್ಧಕ್ಕೆ ಹೋಗಬೇಕು, ಯುದ್ಧ ಮಾಡಬೇಕು, ಅವ್ರು ಹೇಳಿದ ಕೆಲಸ ಮಾಡಬೇಕು. ಹಂಗೆ ನಿಮ್ಮ ವ್ಯಕ್ತಿ ಕೂಡ ಅಷ್ಟೇ. ಅವ್ರಿಗೆ ಯಾವಾಗ ಇಷ್ಟ ಬರುತ್ತೋ, ಅವ್ರಿಗೆ ಯಾವಾಗ ಮನಸ್ಸು ಬರುತ್ತೋ ಅವಾಗ ಅವ್ರು ಹೇಳ್ದಾಗ ಡಿಸಿಷನ್ ಒಪ್ಕೊಂಡ್ರೆ ಅವಾಗಲೇ ನೀವು ಮದುವೆ ಆಗೋದು. ಅಲ್ಲಿವರೆಗೂ ನೀವು ಏನೇ ಟ್ರೈ ಮಾಡಿದ್ರು, ನೀವೇನೇ ಎಫರ್ಟ್ಸ್ ಹಾಕಿದ್ರು ಎಲ್ಲ ಅವ್ರ ಹತ್ರ ಝೀರೋನೇ. ಇಲ್ಲಿ ಮ್ಯಾರೇಜಾಗಿ ಸಪ್ರೇಷನ್ ಆಗಿ ನೋ ಕಾಂಟ್ಯಾಕ್ಟ್ ಹೋಗಿದ್ರು ಅಷ್ಟೇ, ಮತ್ತು 2 ಸೈಡ್ ಲವರ್ಸ್ ಆದರೂ ಅಷ್ಟೇ. ನಿಮ್ಮ ವ್ಯಕ್ತಿ ಯಾವಾಗ ಫಿಕ್ಸ್ ಆಗ್ತಾರೋ ನೀವು ಬೇಕು ಅಂತ, ಆವಾಗಲೇ ನಿಮ್ಮ ಮ್ಯಾರೇಜ್ ಆಗುತ್ತೆ. ಇನ್ನು ಮ್ಯಾರೇಜಾಗಿ ಸಪ್ರೇಷನ್ ಆಗಿ ನೋ ಕಾಂಟ್ಯಾಕ್ಟ್ ಹೋಗಿದ್ರೆ ಅಷ್ಟೇ, ನಿಮ್ಮ ವ್ಯಕ್ತಿ ನೀವೇ ಬೇಕು, ಇನ್ನು ಯಾರು ಬೇರೆ ಬೇಡ ಅಂತ ಒಂದು ಸಾರಿ ಫಿಕ್ಸ್ ಆಗಿಬಿಟ್ಟು ನಿಮ್ಮ ಹತ್ರ ಬಂದರೆ ನಿಮ್ಮ ರಿಯೂನಿಯನ್ ಪಕ್ಕ. ಹಾಗೆ ಏಸ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಅವ್ರಿಗೂ ರಿಯೂನಿಯನ್ ಆಗ್ಬೇಕಂತ ಇಷ್ಟನೇ. ಬಟ್ ಅದೇ ಡಿಸಿಷನ್ ಇಲ್ಲ ಅಷ್ಟೇ. ಜಡ್ಜ್ಮೆಂಟ್ ಬಂದಿರೋದ್ರಿಂದ ಅವ್ರಿಗಂತ ನಿಮ್ಮನ್ನು ಬೇಡ ಅಂತ ಹೋದವ್ರಿಗೆ ಅವ್ರ ತಪ್ಪಿಗೆ ಅವ್ರಿಗೆ ಶಿಕ್ಷೆ ಆಗಿದೆ. ಸೊ ಅದಕ್ಕೆ ಇವಾಗ ಅವ್ರು ಹೇಳ್ತಿದ್ದಾರೆ ನೀವೇ ಬೇಕು, ಪರ್ಮನೆಂಟ್ ಅಂತ ಫಿಕ್ಸ್ ಆಗಿದ್ದಾರೆ. ಇನ್ನು ಯಾವಾಗ ಆ್ಯಕ್ಷನ್ ತೊಗೊತಾರೋ ಗೊತ್ತಾಗ್ತಾಯಿಲ್ಲ. ಹೆರೋಪೆಂಟ್ ಬಂದಿರೋದ್ರಿಂದ ನಿಮ್ಮನ್ನೇ ಮದುವೆ ಆಗಬೇಕಂತ 2 ಸೈಡ್ ಲವರ್ಸ್. ಅವರು ಜಾಸ್ತಿ ದೇವ್ರನ್ನ ಪ್ರೇಯರ್ ಮಾಡ್ತಾ ಇರ್ಬೋದು, ಗಾಡ್ನ, ನೀವೇ ಅವ್ರ ಲೈಫಲ್ಲಿ ಹೋಗಲಿ ಅಂತ. ಮತ್ತು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸು ಯೂಸ್ ಮಾಡ್ತಾಯಿದ್ದಾರೆ. 4 ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ ರಾತ್ರಿ ಎಲ್ಲ ಸ್ವಲ್ಪ ನಿದ್ದೆ ಕಮ್ಮಿ ಮಾಡ್ತಾರೆ. ಮತ್ತು ಹಗಲಲ್ಲಿ ಸ್ವಲ್ಪ ನಿದ್ದೆ ಕಮ್ಮಿ ಹಗಲಲ್ಲಿ ಅಂದರೆ ಡೇ ಟೈಮಲ್ಲಿ ಮತ್ತು ನೈಟ್ ಟೈಮಲ್ಲಿ ತುಂಬ ನಿಮ್ಮನ್ನು ನೆನಪು ಮಾಡ್ಕೊತಾರೆ. ಸೊ ಅದಕ್ಕೆ ನಿಮಗೂ ಅಷ್ಟೇ ಅವರು ಫುಲ್ಲಾಗಿ ನೆನಪಾಗ್ತಾರೆ. ಟ್ರಿಗರ್ ಆಗುತ್ತಲ್ವ ಎನರ್ಜಿ. ಒಬ್ಬ ವ್ಯಕ್ತಿ ನಿಮ್ಮನ್ನು ಪದೇ ಪದೇ ನೆನಪು ಮಾಡ್ಕೊತಿದ್ರೆ ನಿಮಗೂ ಆ ವ್ಯಕ್ತಿ ನೆನಪಾಗ್ತಾರೆ ಅಲ್ವಾ. ಹಾಗೆ ಎನರ್ಜಿ ಟ್ರಿಗರ್ ಅಂತ ಹೇಳ್ಬೋದು. ಸೊ ಅದಕ್ಕೆ ನಿಮ್ಮ ವ್ಯಕ್ತಿ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊತಿದ್ರೆ, ನಿಮ್ಮ ಬಗ್ಗೆ ಏನೇ ಮೆಮೊರೀಸ್ ಇದ್ದರೂ ಎಲ್ಲ ನೆನಪು ಮಾಡ್ಕೊತಿದ್ರೆ, ಮತ್ತು ನೀವು ಅವ್ರ ಲೈಫಲ್ಲಿ ಇಲ್ಲ ಅಂತ ತುಂಬ ಮಿಸ್ ಮಾಡ್ಕೊತಿದ್ರೆ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿಗೋಸ್ಕರ ಏನಾದರೂ ಆ್ಯಕ್ಷನ್ ಇದೆಯಾ? ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿಗೋಸ್ಕರ ಏನಾದರೂ ಆ್ಯಕ್ಷನ್ ಇದೆಯಾ? ಓಕೆ, ನಿಮ್ಮ ವ್ಯಕ್ತಿ ನಿಮ್ಮನ್ನು ನೋ ಕಾಂಟ್ಯಾಕ್ಟ್ ಸಿಚುವೇಷನ್ ಮಾಡಿರೋದ್ರಿಂದ, ಸಪ್ರೇಷನ್ ಮಾಡಿರೋದ್ರಿಂದ ನಿಮ್ಮ ವ್ಯಕ್ತಿನ ನೀವು ಬಿಟ್ಟು ಹೋಗೋಕೆ ಆಗ್ತಿಲ್ಲ. ಅವ್ರನ್ನ ಬಿಟ್ಟು ಬೇರೆಯವ್ರನ್ನ ಚೂಸ್ ಮಾಡೋಕೆ ಆಗ್ತಿಲ್ಲ. ಯಾಕಂದರೆ ನಿಮ್ಮ ವ್ಯಕ್ತಿ ನೀವು ಅಷ್ಟು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾರೆ, ಅವರು ನಿಮ್ಮನ್ನು ಅಷ್ಟೇ ಪ್ರೀತಿ ಮಾಡ್ತಿರೋದ್ರಿಂದ ನಿಮ್ಗೆ ಅವ್ರನ್ನ ಬಿಟ್ಟು ಬೇರೆಯವ್ರನ್ನ ಇದು ಮಾಡೋಕ್ಕೆ ಆಗ್ತಿಲ್ಲ. ಯಾಕಂದರೆ ನೀವು ಚೆನ್ನಾಗಿದ್ರೇನೋ, ನೋಡೋಕೆ ಒಳ್ಳೆ ಮನಸ್ಸಿದ್ರೂ ಎಲ್ಲ ಇದ್ರೂ ನಿಮ್ಮ ವ್ಯಕ್ತಿ ನೀವು ಬಿಟ್ಟೋಗೋಕೆ ರೆಡಿ ಇಲ್ಲ. ಸೊ ಯಾಕಂದರೆ ನಿಮಗೂ ಅವ್ರಿಗೆ ಸಪ್ರೇಷನ್ ಆಗಿದೆ, ನಿಮ್ಮ ವ್ಯಕ್ತಿಯಿಂದ ಯಾವುದೇ ಆ್ಯಕ್ಷನ್ ಬರ್ತಲ್ಲ. ಸೊ ನಿಮ್ಗೆ ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ, ಸ್ಟಕ್ ಸಿಚುವೇಷನಲ್ಲಿ ಸಿಕ್ಕಾಕೊಂಡಿದೆ. 5 ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ನಿಮಗೆ ತುಂಬ ಹರ್ಟ್ ಮಾಡಿದ್ರು ಫಾಸ್ಟಲ್ಲಿ. ನಿಮ್ಮನ್ನು ಬೇಕಂತಲೇ ನೆಗ್ಲೆಕ್ಟ್ ಮಾಡೋದು, ಅವಾಯ್ಡ್ ಮಾಡೋದು, ಬೇರೆಯವ್ರ ಜೊತೆ ಫೋನಲ್ಲಿ ಮಾತಾಡೋದು, ಕಮ್ಯುನಿಕೇಷನ್ ಮಾಡೋದು, ಮೆಸೇಜ್ ಮಾಡೋದು. ಸೊ ನಿಮ್ಗೆ ಹರ್ಟ್ ಮಾಡಿದ್ರು, ನಿಮ್ಮ ಪ್ರೀತಿನ ಬಿಟ್ಟು ಬೇರೆಯವ್ರ ಪ್ರೀತಿನ ನೋಡ್ಕೊಳೋದು ಎಲ್ಲ ಮಾಡಿದ್ರು. ಸೊ ಅದರಿಂದ ನಿಮ್ಗೆ ತುಂಬ ನೋವಾಯಿತು. ಸೊ ಇವಾಗ ಅವರು ರಿಗ್ರೆಟ್ ಫೀಲ್ ಆಗ್ತಿದ್ರೆ, ನೀವು ಅವರು ದೂರ ಆಗಿದ್ರೆ. ಈ ಕಾರ್ಡಲ್ಲಿ ಹೆಂಗಿದ್ದಾರೆ, ಒಬ್ಬ ವ್ಯಕ್ತಿ ಸ್ಯಾಡ್ ಆಗಿದ್ದಾರೆ, ಇನ್ನೊಬ್ಬ ವ್ಯಕ್ತಿ ಅವ್ರ ಪಾಡ್ಗೆ ಅವ್ರು ಸೈಲೆಂಟಾಗಿ ನಿಂತಾರೆ. ಬಟ್ ಆ ವ್ಯಕ್ತಿಗೆ ನೋಡಿ, ಇಲ್ಲಿ ಆ ವ್ಯಕ್ತಿ ಬಿಲ್ ಇಟ್ಕೊಂಡು ನಿಂತಿದ್ದಾನೆ. ಆ ವ್ಯಕ್ತಿಗೆ ಬೇಟೆ ಬೇಕು. ಬೇಟೆ ಅಂದರೆ ಅಂಟಿಂಗ್ ಮಾಡ್ತಾಯಿದ್ದಾನೆ. ಈ ವ್ಯಕ್ತಿ ಇಲ್ಲಿ ಸಫರ್ ಆಗ್ತಿದ್ದಾನೆ. ಸೊ ಈ ವ್ಯಕ್ತಿನೂ ಇವಾಗ ಅವನಿಗೆ ಹೊಟ್ಟೆ ಹಸಿವಾಗಿದೆ, ಸೊ ಸಫರ್ ಆಗ್ತಿದ್ದಾನೆ. ಈ ವ್ಯಕ್ತಿ ಕೂಡ ಹಂಗೆ ಇಲ್ಲಿ ಸೈಲೆಂಟ್ ಆಗಿದ್ದಾನೆ. ಸೊ ಅಂದರೆ ನಿಮ್ಮ ವ್ಯಕ್ತಿನೂ ಅಲ್ಲಿ ಹರ್ಟ್ ಆಗ್ತಾಯಿದ್ರೆ, ಇಲ್ಲಿ ನಿಮಗೂ ಹರ್ಟ್ ಆಗ್ತಾಯಿದ್ದಾರೆ. ಅವರು ಮಾಡಿರೋಂಥ ತಪ್ಪು ಕೆಲಸದಿಂದ. ತಪ್ಪಂದರೆ ಸಣ್ಣ ಪುಟ್ಟ ತಪ್ಪಾಗಿರುತ್ತೆ. ಸೊ ಅದರಿಂದ ಅದು ನಿಮಗೆ ನೀವು ಹೇಳೋಕ್ಕೆ ಟ್ರೈ ಮಾಡಿದರೆ ಇದು ತಪ್ಪು ಅಂತ, ಈ ರೀತಿ ಬೇರೆ ಆಗೋದು ಬೇಡ ಅಂತ. ಬಟ್ ನಿಮ್ಮ ವ್ಯಕ್ತಿ ನಿಮ್ಮನ್ನು ನೆಗ್ಲೆಕ್ಟ್ ಮಾಡಿದ್ರು. ಸೊ ಇವಾಗ ನೀವು ತುಂಬ ಹರ್ಟ್ ಆಗಿದ್ರು. ಪೇಜ್ ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ನಿಮಗೆ ಎಷ್ಟೇ ಹರ್ಟ್ ಮಾಡಿದ್ರು ಅವ್ರ ಮೇಲೆ ಪ್ರೀತಿ ಅಂತೂ ಇದೆ. ದ ವರ್ಡ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ಅವ್ರ ಮನಸ್ಸಲ್ಲಿ ನೀವು ಇದ್ದರೆ, ನಿಮ್ಮ ಮನಸ್ಸಲ್ಲಿ ಅವರು ಇದ್ದಾರೆ, ನೀವು ಅವ್ರನ್ನ ಮರ್ತಿಲ್ಲ. ಸೊ ಅದಕ್ಕೆ ನೀವು ಕೂಡ ಅಷ್ಟೇ ಅವ್ರನ್ನ ಮರೆಯೋಕ್ಕಾಗದೆ ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. 2 ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ಅವರು ಥರ್ಡ್ ಪಾರ್ಟಿ ಸಿಚುವೇಷನ್ ಕಡೆ ಹೆಚ್ಚಾಗಿ ಗಮನ ಕೊಡ್ತಾ ಇರೋದ್ರಿಂದ ನೀವು ಏನು ಆ್ಯಕ್ಷನ್ ತೊಗೊಳಕ್ಕೆ ರೆಡಿ ಇಲ್ಲ. ಯಾಕಂದರೆ ನಿಮ್ಮ ವ್ಯಕ್ತಿ ಆದಷ್ಟು ಬೇಗ ನಿಮ್ಮ ಸೈಡು ರಿಯಾಕ್ಷನ್ ಏನೂ ಇಲ್ಲ. ಯಾಕಂದರೆ ಅವರು ಯಾವಾಗಲೂ ಇನ್ನೊಬ್ಬರನ್ನ ರೊಮ್ಯಾಂಟಿಕ್ ಥರ್ಡ್ ಪಾರ್ಟಿ, ಫ್ಯಾಮಿಲಿ ಸಿಚುವೇಷನು, ಪರ್ಸ್ನಲ್ ಪ್ರಾಬ್ಲಮ್ಸು, ಪ್ರೊಫೆಷನಲ್ ಪ್ರಾಬ್ಲಮ್ಸು, ಯಾವಾಗಲೂ ದುಡ್ಡು, ಶಾಪಿಂಗು, ಅದು ಇದು ಎಕ್ಸೆಟ್ರಾ ಅವ್ರದ್ದಾದಂಥ ಲೈಫ್ ಕಡೆನೇ ಗಮನ ಕೊಡ್ತಾರೆ. ಅದಕ್ಕೆ ನಿಮ್ಗೆ ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ನಿಮ್ಮ ವ್ಯಕ್ತಿ ಸೈಡ್ ಏನೇ ಆ್ಯಕ್ಷನ್ ತೊಗೊಂಡ್ರು ಅವ್ರಿಂದ 0 ರಿಸಲ್ಟ್ಸ್ ಬರ್ತಾಯಿದೆ. ಸೊ ಅವ್ರನಿಂದ ಯಾವುದೇ ಥರ ನಿಮಗೆ ಆಪೋಸಿಟ್ ಬೆಸ್ಟ್ ರಿಸಲ್ಟ್ಸ್ ಬರ್ತಾಯಿಲ್ಲ. ಅಂದರೆ ಅವ್ರನಿಂದ ಯಾವುದೇ ಥರದ ಪ್ರತಿಕ್ರಿಯೆ ಇಲ್ಲ. ಸೊ ಅದಕ್ಕೆ ನೀವು ಸೈಲೆಂಟ್ ಆಗಿಬಿಟ್ಟಿದ್ರೆ, ನಿಮ್ಗೆ ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ, ಕನ್ಫ್ಯೂಷನ್ ಆಗಿದ್ರೆ. 9 ಆಫ್ ವಾಂಡ್ಸ್ ಬಂದಿರೋದ್ರಿಂದ ನೀವು ತುಂಬ ಓವರ್ ಥಿಂಕಿಂಗ್ ಮಾಡ್ತಿದ್ರೆ, ನಿಮ್ಮ ಒಂದು ಪರ್ಸನ್ ಬಗ್ಗೆ ತುಂಬ ತಲೆ ಕೆಡ್ಸ್ಕೊಳ್ತಾರೆ. ಊಟ ನಿದ್ದೆ ಎಲ್ಲ ಕೆಡ್ದು ಮಾಡ್ತಾಯಿದ್ರೆ. ಮತ್ತು ಕೆಲವರು ಜಾಬು ಲಾಸ್ ಮಾಡ್ಕೊಂಡಿರ, ದುಡ್ಡನ್ನು ಕಳ್ಕೊಂಡಿದ್ರ.
ತುಂಬ ಲಾಸಸ್ ಆಗ್ತಾಯಿದೆ. ಇನ್ನು ಕೆಲವರು 9 ಇಯರ್ಸ್ನಿಂದ ಈ ಪ್ರಾಬ್ಲಮ್ನ ಅನುಭವಿಸ್ತಾಯಿದ್ರ. 9 ಆಫ್ ಪೆಂಟಿಕಲ್ಸ್ ಬಂದ್ರಿಂದ ಎಷ್ಟೇ ನೋವು ಅನುಭವಿಸ್ತಿದ್ರು ಅವ್ರ ಮೇಲಂತೂ ಇನ್ನೂ ಪ್ರೀತಿ ಕಮ್ಮಿ ಆಗಿಲ್ಲ, ಹಂಗೆ ಇದೆ. ಏಸ್ ಆಫ್ ಕಪ್ಸ್ ಬಂದ್ರಿಂದ ನಿಮ್ಗೆ ಎಷ್ಟು ಪ್ರೀತಿ ಇದೆ ಅಂದರೆ ಅವ್ರ ಮೇಲೆ ಅವ್ರಿಗಿಂತ ಹೆಚ್ಚಾಗಿ ನೀವೇ ಪ್ರೀತಿ ಮಾಡ್ತೀರಾ. ಸೊ ಎಷ್ಟು ಪ್ರೀತಿ ಇದ್ರೂ ಬಟ್ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿಲ್ಲ, ಏನು ಮಾಡೋದು? ನಿಮ್ಮ ವ್ಯಕ್ತಿ ನಿಮ್ಮನ್ನು ಅವಾಯ್ಡ್ ಮಾಡ್ತಾಯಿದ್ರಲ್ವ. ಜಸ್ಟಿಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ಬೇಕಂತ ನೀವು ಫಿಕ್ಸ್ ಆಗೋಗಿದ್ರೆ, ಬಟ್ ಅಲ್ಲಿ ನಿಮ್ಮ ವ್ಯಕ್ತಿಗೆ ಫಿಕ್ಸ್ ಆಗಿಲ್ಲ, ಬಟ್ ಅವ್ರಿಗಿನ್ನೂ ರಿಯಲೈಸೇಷನ್ ಆಗ್ತಾಯಿದೆ ಅಷ್ಟೇ. ಜಸ್ಟಿಸ್ ನಿಮ್ಮ ವ್ಯಕ್ತಿನೇ ನಿಮಗೆ ಇದ್ದರೆ, ನಿಮ್ಮ ಲೈಫಲ್ಲಿದ್ದರೆ ನೀವು ತುಂಬ ಖುಷಿಯಾಗಿರ್ತೀರ. ದ ಆ್ಯಂಗ್ಡ್ ಮ್ಯಾನ್ ಬಂದಿರೋದ್ರಿಂದ ತುಂಬ ಪ್ರಯತ್ನ ಮಾಡ್ತಾಯಿದ್ರೆ, ಏನಾದರೂ ಮಾಡಿ ನಿಮ್ಮ ವ್ಯಕ್ತಿನ ಪಡ್ಕೊಬೇಕಂತ 1 ವರ್ಷದಿಂದ ಟ್ರೈ ಮಾಡ್ತಾಯಿದ್ರೆ, ಬಟ್ ನಿಮ್ಮ ವ್ಯಕ್ತಿಯಿಂದ ನೋ ಆ್ಯಕ್ಷನ್ ನೋ ರಿಯಾಕ್ಷನು. ನಿಮ್ಗಂತೂ ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ, ತಲೆ ಕೆಳಗಾಗ್ಬಿಟ್ಟಿರುತ್ತೆ ನಿಮ್ಮ ಪರಿಸ್ಥಿತಿ, ಸೈಲೆಂಟ್ ಆಗೋಗ್ಬಿಟ್ಟಿದ್ರು. ನಿಮ್ಮ ವ್ಯಕ್ತಿ ಎಲ್ಲ ಫೀಲಿಂಗ್ಸ್ನೂ ಎಲ್ಲ ಎಮೋಷ್ನಲ್ಸ್ನೂ ಪ್ರತಿಯೊಂದು ನಿಮ್ಮ ಹತ್ರ ಏನು ಹೇಳ್ದಿರ, ಅವ್ರ ಸೈಡ್ನಿಂದ ರಿಯಾಕ್ಷನ್ ಇಲ್ದಿರೋ ಕಾರಣ ನೀವು ಸೈಲೆಂಟ್ ಆಗಿಬಿಟ್ಟಿದ್ರು. ಅವ್ರು ಏನು ಮಾತಾಡ್ತಿಲ್ಲ, ಏನು ಆ್ಯಕ್ಷನ್ ಮಾಡ್ತಿಲ್ಲ ಅಂದರೆ ಅವ್ರ ಸೈಡ್ನಿಂದ ಯಾವುದೇ ಥರ ಎಫರ್ಟ್ಸ್ ಬರ್ತಾಯಿಲ್ಲ ಅಂತೇಳ್ಬಿಟ್ಟು ನೀವು ಸೈಲೆಂಟ್ ಆಗಿಬಿಟ್ಟಿದ್ರು ಅಷ್ಟೇ, ಇನ್ನೇನು ಮಾಡ್ತೀರಿ. 7 ಆಫ್ ಕಪ್ಸ್ ಬಂದಿದ್ರೆ ನಿಮ್ಮ ವ್ಯಕ್ತಿ ಇಲ್ಲಿ ತುಂಬ ಮೆಟೀರಿಯಲಿಸ್ಟಿಕ್ ಮ್ಯಾನ್ ಇದ್ದಾರೆ. ಯಾವಾಗಲೂ ದುಡ್ಡು, ಹಣ, ಆಸ್ತಿ, ಅಂತಸ್ತು, ಸೊ ಅದ್ರ ಬಗ್ಗೆನೇ ಜಾಸ್ತಿ ಯೋಚನೆ ಮಾಡ್ತಾರೆ ಹೊರತು ಎಮೋಷ್ನಲ್ ಪ್ರೀತಿ ಅನ್ನೋದು ಸ್ವಲ್ಪ ಕಮ್ಮಿ. ಎಮೋಷ್ನಲ್ ಇದೆ, ಒಳಗಡೆ ಇದೆ, ಬಟ್ ಹೊರಗಡೆ ತೋರಿಸ್ಕೊಳಂತಿಲ್ಲ. ವೆರಿ ಪ್ರಾಕ್ಟಿಕಲ್ ಪರ್ಸನ್ ನಿಮ್ಮ ವ್ಯಕ್ತಿ ಯಾರೇ ಆಗಿರ್ಬೋದು, ನೋಡ್ಕೊಳ್ಳಿ. ರೀಡಿಂಗ್ನ ಮೇಲ್ ನೋಡ್ತಾರೆ ಫೀಮೇಲ್ ನೋಡ್ತಾರೆ ಮೇಲ್. ಅವರು ಯಾರು ಇರ್ತಾರೋ ಅವರು ಪಕ್ಕ ದುಡ್ಡಿಗೆ ವೆರಿ ಪ್ರಾಕ್ಟಿಕಲ್ ಪರ್ಸನ್. 6 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಿಮ್ಗೆ ಅಷ್ಟೇ ನಿಮ್ಮ ವ್ಯಕ್ತಿ ಬೇಕು ಅಂತ ನೀವು ಅರ್ಥ ಆಗಿದೆ. ದ ಚಾರಿಯಟ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿಗೂ ಮತ್ತು ನಿಮಗೂ ತುಂಬ ಡಿಫ್ರೆನ್ಸ್ ಇದೆ. ಏಜು, ಕ್ಯಾಸ್ಟು, ಕಲ್ಚರು, ಮನಿ ಡಿಫ್ರೆನ್ಸು, ಪ್ರಾಕ್ಟಿಕಲ್ಲು, ಹಣ, ಸ್ಟೇಟಸ್ಸು, ಫೈನಾನ್ಷಿಯಲ್ ಸ್ಟೇಟಸ್ಸು ಮತ್ತು ಕ್ಯಾರೆಕ್ಟರು ಡಿಫ್ರೆನ್ಸು ಎಲ್ಲವೂ ಟೋಟಲಾಗಿ ಡಿಫ್ರೆನ್ಸ್ ಇರೋದ್ರಿಂದ ನಿಮ್ಮ ವ್ಯಕ್ತಿ ಅವ್ರ ಫ್ಯಾಮಿಲಿ ಡಿಫ್ರೆಂಟು, ನಿಮ್ಮ ಫ್ಯಾಮಿಲಿ ಡಿಫ್ರೆಂಟು, ಏಜು, ಕ್ಯಾಸ್ಟು, ಕಲ್ಚರ್, ಹೈಟು, ವೆಯ್ಟು, ಸೊ ಎಲ್ಲವೂ ಡಿಫ್ರೆನ್ಸ್ ಇದೆ. ಸೊ ಆ ಒಂದು ಕಾರಣ ಕೂಡ ಇಲ್ಲಿ ಅಡ್ಡ ಬರ್ತದೆ. ಸೊ ಅದಕ್ಕೋಸ್ಕರ ನೀವೇನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಅವರೊಂದು ಜಾಬಲ್ಲಿರ್ಬೋದು, ನೀವೊಂದು ಜಾಬಲ್ಲಿರ್ಬೋದು. ಇಲ್ಲಿ 8 ಆಫ್ ಕಪ್ಸ್ ಅವ್ರ ಎನರ್ಜಿಯಲ್ಲೂ ಬಂತು, ನಿಮ್ಮ ಎನರ್ಜಿಯಲ್ಲೂ ಬಂತು. ನಿಮ್ಮಿಂದ ಮೂವ್ ಆನ್ ಆಗಿ ನಿಮ್ಮ ಪ್ರೀತಿ, ನಿಜವಾದ ಪ್ರೀತಿನ ಬೇಡ ಅಂತ ಹೋಗಿರೋದಕ್ಕೆ ನಿಮ್ಗೆ ತುಂಬ ಹರ್ಟ್ ಮಾಡ್ಕೊಂಡಿದ್ರೆ ನಿಮ್ಮ ವ್ಯಕ್ತಿಗೋಸ್ಕರ ಯಾವುದೇ ರಿಯಾಕ್ಷನ್ ಇಲ್ಲ. ಇಲ್ಲಿ 8 ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ಸೈಡಿಗೆ ಇವಾಗ ಯಾವುದೇ ಥರ ಆ್ಯಕ್ಷನ್ ತೊಗೊಳ್ಬೇಕಂತ ನಿಮ್ಗೆ ಇಷ್ಟ ಇಲ್ಲ. ಅವರೇ ಏನಾದರೂ ಆ್ಯಕ್ಷನ್ ತೊಗೊಳ್ಲಿ ಅಂತ ನೀವು ಸೈಲೆಂಟ್ ಆಗಿಬಿಟ್ಟಿದ್ರೆ, ಮಾತಾಡ್ಸಿದ್ರೆ ಅವರೇ ಮಾತಾಡಿಸ್ಲಿ, ನಾನು ಯಾಕೆ ಮಾತಾಡಿಸ್ಬೇಕಂತ ನೀವು ಸೈಲೆಂಟ್ ಆಗಿಬಿಟ್ಟಿದ್ರು ಫಸ್ಟ್. ಯಾಕಂದರೆ ನಿಮ್ಗೆ ಅಷ್ಟು ಹರ್ಟ್ ಆಗಿದೆ. ನೀವು ಎಷ್ಟು ಪ್ರೀತಿ ಕೊಟ್ಟಿದ್ರೆ ಅಂದರೆ ಅವ್ರನ್ನ ತುಂಬ ಇಷ್ಟಪಟ್ಟಿದ್ರೆ, ತುಂಬ ಕೇಳಿದ್ದೆಲ್ಲ ಕೆಲವರು ಹಣ, ದುಡ್ಡು, ಆಸ್ತಿ, ಪ್ರೀತಿ ಎಲ್ಲ ಕೊಟ್ಟಿರ್ಬೋದು. ಇನ್ನು ಕೆಲವರು ನಿಮ್ಮ ಒಂದು ಪ್ರೀತಿಗೋಸ್ಕರ ನಿಮ್ಮ ಜಾಬನ್ನು ಕಳ್ಕೊಂಡಿದ್ರೆ, ಎಲ್ಲವನ್ನು ಕಳ್ಕೊಂಡಿದ್ರೆ. ಬಟ್ ಆದರೆ ನಿಮ್ಮ ವ್ಯಕ್ತಿಗೆ ಅದು ಯಾವುದೂ ಲೆಕ್ಕನೇ ಇಲ್ಲ. ಅಷ್ಟು ನಿಮ್ಮನ್ನು ಬೇಕಂತ ಅವಾಯ್ಡ್ ಮಾಡಿದ್ರು. ಅದಕ್ಕೆ ನೀವು ಇವಾಗ ಸಫರಾಗಿ ಸೈಲೆಂಟ್ ಆಗಿಬಿಟ್ಟಿದ್ರೆ ಏನು ಮಾಡ್ಬೇಕಂತ ಗೊತ್ತಾಗ್ತಾಯಿಲ್ಲ ನಿಮಗೆ. ನೈಟ್ ಆಫ್ ಶಾರ್ಟ್ಸ್ ಬಂದಿರೋದ್ರಿಂದ ಆದಷ್ಟು ಬೇಗ ಏನಾದರೂ ಒಂದು ಆ್ಯಕ್ಷನ್ ತೊಗೊಬೇಕು ಅನ್ಕೊತೀರಿ ನಿಮ್ಮ ವ್ಯಕ್ತಿ ಸೈಡ್. ಬಟ್ ಅವ್ರ ಒಂದು ಬುದ್ಧಿ ಅದೇ ಥರ ಇರೋದ್ರಿಂದ ನಿಮಗೆ ಮನಸ್ಸು ಬರ್ತಿಲ್ಲ. 3 ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ಯಾವಾಗಲೂ ಥರ್ಡ್ ಪಾರ್ಟಿ ಸಿಚುವೇಷನ್ ಕಡೆನೇ ಗಮನ ಕೊಡೋದ್ರಿಂದ ಆ ಥರ್ಡ್ ಪಾರ್ಟಿ ಸಿಚುವೇಷನ್ ಯಾವಾಗ ಬಿಟ್ಟು ಬರ್ತಾರೋ ಆವಾಗಲೇ ನಾನು ಅವ್ರನ್ನ ಒಪ್ಕೊತೀನಂತ ನೀವು ಸೈಲೆಂಟ್ ಆಗಿಬಿಟ್ಟಿದ್ರು ಅಷ್ಟೇ. ಅವ್ರಿಂದ ಯಾವಾಗ ರಿಯಾಕ್ಷನ್ ಬರುತ್ತಂತ ನೀವು ಸೈಲೆಂಟ್ ಆಗಿಬಿಟ್ಟಿದ್ರು. ನನ್ನ ವ್ಯೂವರ್ಸ್ಗೆ ಏಂಜಲ್ ಗೈಡೆನ್ಸೇನು ನೋಡುವಂಥ ನನ್ನ ವ್ಯೂವರ್ಸ್ಗೆ ಏಂಜಲ್ ಗೈಡೆನ್ಸೇನು. ಸೊ ನೀವು ನಿಮ್ಮ ಮೇಲೆ ನಂಬಿಕೆಯನ್ನು ಕಳ್ಕೊಂಡಿದ್ರೆ ನಂಬಿಕೆಯನ್ನು ಕಳ್ಕೊಳಕ್ಕೆ ಹೋಗಬೇಡಿ. ನಿಮ್ಮ ಮೇಲೆ ನೀವು ನಂಬಿಕೆ ಇಡಿ, ಹೌದು ಅಂತ ಹೇಳ್ತದೆ. ನಿಮ್ಮ ಮೇಲೆ ನಿಮ್ಮ ನಂಬಿಕೆ ಇಟ್ಟು ವೆಯ್ಟ್ ಮಾಡಿ. ಪ್ರತಿಯೊಂದು ಸಿಚುವೇಷನ್ನು ಸಾಲ್ವ್ ಆಗುತ್ತೆ. ಎಂಥ ಪ್ರಾಬ್ಲಮ್ಸ್ ಇದ್ದರೂ ಒಂದು ಟೈಮಿಂಗ್ ಬಂದಾಗ ಸಾಲ್ವ್ ಆಗುತ್ತೆ ಅಂತ ಏಂಜಲ್ಸ್ ಹೇಳ್ತಾಯಿದ್ರು, ವೆಯ್ಟ್ ಅಂತ ಹೇಳ್ತಾಯಿದ್ರು. ಸೊ ನೀವು ಆತುರದಲ್ಲಿ ಏನಾದರೂ ಡಿಸಿಷನ್ ತೊಗೊಂಡ್ರೆ ನಿಮ್ಮ ಲೈಫೇ ತುಂಬ ಡ್ಯಾಮೇಜ್ ಆಗುತ್ತೆ ಅಂತ ಹೇಳ್ತಾಯಿದ್ರು. ಓಕೆನಾ? ಆತುರದಲ್ಲಿ ಅವಸರವೇ ಪ್ರಾಣಕ್ಕೆ ಅಪಾಯ, ಗಾದೆ ಕೇಳಿಲ್ವಾ? ಸೊ ಹಂಗೆ ಅವಸರ ಮಾಡಿದರೆ ನಿಮ್ಮ ಪ್ರಾಣಕ್ಕೆ ಅಪಾಯ. ಸೊ ಅವಸರ ಮಾಡಿದ್ರೂ ಅಷ್ಟೇ ಅಲ್ಲೇನು ತೊಂದರೆ ಆಗದಿರೋ ಥರ ಸಾಲ್ವ್ ಮಾಡ್ಕೊಳ್ಳಿ. ಓಕೆನಾ? ಇಫ್ ಯು ಬಿಲೀವ್, ನಿಮ್ಮ ಮೇಲೆ ನೀವು ನಂಬಿಕೆ ಇಡಿ. ನಿಮ್ಮ ಮೇಲೆ ನೀವು ನಂಬಿಕೆ ಕಳ್ಕೊಂಡಿದ್ರೆ ಯಾರು ಇದ್ರೂ ಬೇಕಾದ್ರೆ ಸಿಂಗಲ್ಲಾಗೂ ಬದುಕ್ಬೋದು. ಓಕೆನಾ? ಸೊ ಅಷ್ಟೇ. ದೇವರು ಬರ್ದಂಥ ಹಣೆ ಬರೋಣ ಯಾರೂ ಬದಲಾಯಿಸೋಕ್ಕಲ್ಲ. ಮತ್ತು ಎಸ್ ಅಂತ ಬರ್ತದೆ. ನಿಮ್ಮ ಮೇಲೆ ನೀವು ನಂಬಿಕೆ ನೀಡಿ ವೆಯ್ಟ್ ಮಾಡಿ. ಅವಸರದಲ್ಲಿ ಡಿಸಿಷನ್ ತೊಗೊಂಡು ನಿಮ್ಮ ಪ್ರಾಬ್ಲಮ್ಸ್ನ ಜಾಸ್ತಿ ಮಾಡ್ಕೊಳಕ್ಕೆ ಹೋಗಬೇಡಿ ಅಂತ ಹೇಳ್ತಾಯಿದ್ರು ಏಂಜಲ್ಸ್. ಓಕೆನಾ? ನಿಮಗೆ ಇಷ್ಟ ಆದವ್ರಿಗೆ ಸಹಾಯ ಮಾಡಿ, ಅವರು ನಿಮ್ಗೆ ಏನಾದರೂ ಸಹಾಯ ಮಾಡ್ತಾರೆ ಅಂತ ಹೇಳ್ತಾಯಿದ್ರು. ಹೆಲ್ಪ್ಫುಲ್ ಪೀಪಲ್ ಅಂತ. ಮತ್ತು ಹೆಲ್ಪ್ಫುಲ್ ಪೀಪಲ್ ಅಂದರೆ ಕೆಲವು ಜನರಿಂದ ಸಹಾಯನ ಪಡ್ಕೊಳ್ಳಿ ಅಂತ. ಸೊ ನನ್ನ ಚಾನಲ್ ಯಾರೆಲ್ಲ ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಅಷ್ಟೇ.